ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ರೈಡ್ ಎಲ್ಲಿಗೆ ಅಂತಂದರೆ ಮಂತ್ರಾಲಯ. ಟೈಮ್ ಬಂದುಬಿಟ್ಟು 5:52. ಸೊ ಶೋಯಿಂಗ್ 4.5 hours ಜರ್ನಿ, 249 kilometers ಟು ಬಿ ಪ್ರಿಸೈಸ್. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಮಧ್ಯೆ ಮಧ್ಯೆ ಬ್ರೇಕ್ ಎಲ್ಲ ತಗೋತೀನಿ. ಆ್ಯಂಡ್ ನೋಡೋಣ, ಗುರು ರಾಘವೇಂದ್ರ ರಾಯರು ಎಲ್ಲರೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ರೈಡಲ್ಲೆಲ್ಲದು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಚಲೋ ಲೆಟ್ಸ್ ಗೋ. ಏನಾಗುತ್ತೋ ನೋಡೋಣ, ಎಲ್ಲ ಒಳ್ಳೇದಾಗಲಿ. ಸೊ ದಿಸ್ ರೈಡ್ ಈಸ್ ಟು ಮಂತ್ರಾಲಯ. ಎಲ್ಲ ರಾಯರ ದರ್ಶನ ಮಾಡಿಕೊಂಡು ನೀಟಾಗಿ ಬರೋಣ. ಸೊ ನಾನು ಇನ್ನೂ ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ಎಲ್ಲಾದರೂ ಸಿಗುತ್ತೆ, ಆರಾಮ್ಸೆ ಮಾಡ್ಕೊಂಡು ಹೋಗೋಣ. ಚಲೋ, ಐ ಆಮ್ ಸಾರ್ಟೆಡ್ ನೌ ಫಾರ್ ಪೆಟ್ರೋಲ್. ಇಟ್ಸ್ 6:10. ಲೆಟ್ಸ್ ಗೋ. ಇವತ್ತು ಅದೇನೋ ಗೊತ್ತಿಲ್ಲ, ಹೈದರಾಬಾದಲ್ಲಿ ಬೆಳಗ್ಗೆ 6 ಗಂಟೆ ಎಷ್ಟು ಗಣಪತಿ ವಿಸರ್ಜನೆ ನೋಡ್ತಿದ್ದೀನಿ ಅಂತಂದರೆ ತುಂಬ. ಅದು ಬೆಳಗ್ಗೆ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಬೆಳಗ್ಗೆ ವಿಸರ್ಜನೆ ನೋಡ್ತಿರೋದು. ಏನೋ ಇಲ್ಲಿದು ಮೋಸ್ಟ್ಲಿ ರಶ್ ಇರುತ್ತೆ ಅಂತ ಏನೋ ತುಂಬ ಜೋರಾಗಿ ಮಾಡ್ತಾರೆ. ಆ್ಯಂಡ್ ಒಂದೇ ಕಡೆ ಬಿಡ್ತಾರೆ. ಗಣೇಶ ಬಿಡೋ ಪ್ಲೇಸ್ ಇದೆಲ್ಲ, ಅದು ಒಂದೇ ಕಡೆ ಇದೆ. ಮೋಸ್ಟ್ಲಿ ಅದಕ್ಕೇನಾದರೂ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಬೆಳಗ್ಗೆ 6 ಗಂಟೆಗೆಲ್ಲ ಗಣೇಶ ವಿಸರ್ಜನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ದಾವಣಗೆರೆಯಲ್ಲೆಲ್ಲ ರಾತ್ರಿ, ದಾವಣಗೆರೆ, ಬೆಂಗಳೂರು, ಮೋಸ್ಟ್ಲಿ ಕರ್ನಾಟಕ ಎಲ್ಲ ಬೆಳಗ್ಗೆಯಿಂದನೇ, ಸಂಜೆ ಬಿಡ್ತೀವಿ. ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಬಿಡೋಕ್ಕೆ. ಬಟ್ ಬೆಳಗ್ಗೆ 6 ಗಂಟೆಗೆ ಮೇ ಬಿ ಅದೇ ಹೇಳಿದ್ನಲ್ಲ, ಇಲ್ಲಿದು ರಶ್ ಇರುತ್ತೆ ಅಂತನೋ ಏನೋ. ಒಟ್ಟಿನಲ್ಲಿ ಬೆಳಗ್ಗೆ ಬಿಡ್ತಿದ್ದಾರೆ. ನೋಡೋಣ, ತೋರಿಸ್ತೀನಿ. ಅದನ್ನು ಮಧ್ಯೆ ಸಿಕ್ಕರೆ ಫುಲ್ ಮೈಕಿಗೆ ಹಾಕ್ಕೊಂಡು DJ ಹಾಕ್ಕೊಂಡು ಎಲ್ಲ ಗಣೇಶ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಸಿಕ್ಕರೆ ತೋರಿಸ್ತೀನಿ. ಓಕೆ. ಸೊ ಇವಾಗ ಏನಂತಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇನ್ನೂ ಬೆಳಗ್ಗೆ 6 ಗಂಟೆ. ನೋಡೋಣ, ಸ್ವಲ್ಪ ದೂರ ಹೋಗೋಣ. ಹೋಗ್ಬಿಟ್ಟು ಹೈದ್ರಾಬಾದ್ ಔಟ್ಸ್ಕರ್ಟ್, ಲೈಕ್ ಔಟ್ಸ್ಕರ್ಟ್ ಅಂತಂದರೆ ಪೂರ ಊರವರಾಗಿ ಹೋಗಿ ಅದನ್ನು ಹೋಟ್ಲಲ್ಲಿ ಹೈದ್ರಾಬಾದ್ ಬ್ರೇಕ್ಫಾಸ್ಟ್ ತಿಂದು ಸಾಕಾಗುತ್ತೆ. ಬಟ್ ಔಟ್ಸ್ಕರ್ಟಲ್ಲಿ ಲೈಕ್ ಆಂಧ್ರ ಎಂಟ್ರಿ ಆದಮೇಲೆ ಏನಾದರೂ ಸಿಗುತ್ತಾ ನೋಡೋಣ. ಆಂಧ್ರ, ರಾಯಚೂರು, ಡಿಪೆಂಡ್ಸ್ ಎಷ್ಟೊತ್ತಿಗೆ. ಲೈಕ್ 8 ಗಂಟೆ ಸುಮಾರು ಎಲ್ಲಿರ್ತೀನೋ ಅಲ್ಲಿ ಅದನ್ನು ಒಳ್ಳೆ ಒಟ್ಟು ಸಿಕ್ಕರೆ ಬ್ರೇಕ್ಫಾಸ್ಟ್ ಮಾಡುವ. ಆ್ಯಂಡ್ ಜರ್ನಿ ಕಂಟಿನ್ಯೂಸ್. ಓಕೆ, ಸಿಗೋಣ ಮತ್ತೆ. ಯಾವುದೋ ರೋಡ್ ಸರಿ ಇದೆ. ಹೈದರಾಬಾದಲ್ಲಿ ಈ ಥರ ಆಚೆ ಈಚೆ ಗ್ರೀನರಿ ತುಂಬ ಕಡಿಮೆ. ನೋಡಿದ್ದು ಚೆನ್ನಾಗಿದೆ ಅಂತ ಸ್ಟಾರ್ಟ್ ಮಾಡಿದೆ ವಿಡಿಯೋ. ನೋಡಿ, ಎಲ್ಲ ಮುಗಿದೋಯ್ತು. ಮತ್ತು ತಿರ್ಗಾ ಅದೇ ಪ್ಲೇನ್ ರೋಡ್ಸ್, ಬೋರಿಂಗ್ ರೋಡ್ಸ್, ಗ್ರೀನರಿ ಇರಲ್ಲ. ಬಟ್ ಇದೇನಂತಂದರೆ ದಿಸ್ ಇಸ್ ನಾಟ್ ಲೈಕ್ ಎಂಟೈರ್ ಹೈವೇ ನಾನು ನೋಡ್ತಿರೋದು. ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಪ್ಲೇನ್ ಫೀಲ್ಡ್ಸ್. ನಾರ್ತ್ ಕರ್ನಾಟಕ ಆಗುತ್ತಲ್ಲ, ಇದೆಲ್ಲ ಡೆಕ್ಕನ್ ಪ್ಲೇಸು. ಪೂರ ಡ್ರೈ ಲ್ಯಾಂಡು, ಪ್ಲೇನ್ ಲ್ಯಾಂಡ್ಸು, ರಾಕಿ ಮೌಂಟೇನ್ಸ್ ಆ ಥರ. ಸೊ ನಾನಿವಾಗ ಹೋಗ್ತಿರೋದು ಡೆಕ್ಕನ್ನಿಂದ ನಾರ್ತ್ ಕರ್ನಾಟಕ ಅಂತಲೇ ನಿಮಗೆಲ್ಲ ಗೊತ್ತಿರುತ್ತೆ. ಇಟ್ಸ್ ನಾಟ್ ಲೈಕ್ ನಾನು ಕ್ರಿಟಿಸೈಸ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಇಟ್ಸ್ ಅ ಫ್ಯಾಕ್ಟ್. ಏನಿರುತ್ತೆ ಏನಿರಲ್ಲ ಅಂತ ಹೇಳ್ತಿದ್ದೀನಿ. ಸೋ ಫಾರ್ ಸೋ ಗುಡ್. ವೆದರ್ ತುಂಬ ಚೆನ್ನಾಗಿದೆ. ಹೋಪ್ಫುಲಿ ಹಿಂಗೆ ಇರಲಿ ವೆದರು ಥ್ರೂ ಔಟ್ ದ ರೈಡ್. ನಾನು ನಿಮಗೆ ಹೇಳಿಲ್ಲ ಅಂತ ಅಲ್ಲ, ಪ್ಲ್ಯಾನ್ ಏನಂತಂದರೆ ಇವಾಗ ಬೆಳಗ್ಗೆ ಬಿಟ್ಟು ಮಂತ್ರಾಲಯ ವಿಸಿಟ್ ಮಾಡಿ, ಅಲ್ಲಿ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡಿ ವಾಪಸ್
ತಿರ್ಗಾ ಬ್ಯಾಕ್ ಟು ಹೈದರಾಬಾದ್. ಸೊ 500 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಒಂದೇ ದಿನದಲ್ಲಿ. ಅದು ನಮ್ಮ ಪಲ್ಸರ್ 180ಯಲ್ಲಿ. ನೋಡೋಣ ಹಿಂಗೆ ಹೋಗುತ್ತೆ ಡೇ, ಹೆಂಗೆ ಅನ್ಮೀಲ್ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಜೈ ಬಜರಂಗಬಲಿ, ಜೈ ಸಿದ್ಧಿವಿನಾಯಕ, ಜೈ ಗುರು ರಾಘವೇಂದ್ರ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡಪ್ಪ. ಅಂದ್ಕೊಂಡಿದ್ದ ಕೆಲಸ ಎಲ್ಲರದ್ದು ಆಗಲಿ, ನಂದು ಆಗಲಿ, ಎಲ್ಲ ನಿಮ್ಮ ಆಶೀರ್ವಾದ ಇರಲಿ. ಓಕೆ, ನೋಡಿ ವೆದರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಕೂಲ್, ಕಾಮ್, ನಾಟ್ ಸೋ ವಿಂಡಿ. ಇಟ್ಸ್ ವೆರಿ ಪ್ಲೆಸೆಂಟ್, ವೆರಿ ಪ್ಲೆಸೆಂಟ್ ವೆದರ್. ಇನ್ನು 4 hours ತೋರಿಸಿದೆ, 220 kilometers. As per Google, I have to reach there by 10:30. I mean, ಮಧ್ಯ ಬ್ರೇಕ್ಸು, ಅದು ಇದು, ಬ್ರೇಕ್ಫಾಸ್ಟು, ನನ್ನ ಬ್ರೇಕ್ಸು, ರೆಸ್ಟು ಅದೆಲ್ಲ ಕೌಂಟ್ ಮಾಡಿದ್ರೆ half an hour 1 hour ಎಕ್ಸ್ಟ್ರಾ ಇಟ್ಕೊಳ್ಳಿ. ಆ್ಯಂಡ್ ಟ್ರಾಫಿಕ್ ಆಲ್ಸೋ. ಸೊ ಐ ಶುಡ್ ಬಿ ದೇರ್ ಬೈ 11:30 ಮಂತ್ರಾಲಯ. ಅದು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕೇನಂತಂದರೆ, ಮಂತ್ರಾಲಯದಲ್ಲಿ ಟೆಂಪಲ್ಲು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. 6 ಗಂಟೆಯಿಂದ 2 ಗಂಟೆ ತನಕ ದರ್ಶನ ಇರುತ್ತೆ. 2ರಿಂದ 4 ಗಂಟೆ ತನಕ ಟೆಂಪಲ್ ಕ್ಲೋಸ್ ಇರುತ್ತೆ. ಗರ್ಭಗುಡಿ ಕ್ಲೋಸ್ ಇರುತ್ತೆ. ಗರ್ಭಗುಡಿ ಕ್ಲೀನ್ ಮಾಡಬೇಕು ಅಂತೇಳಿ 2ರಿಂದ 4 ಗಂಟೆವರೆಗೂ ಮಧ್ಯಾಹ್ನ. ಮತ್ತು ತಿರ್ಗಾ ಸಂಜೆ 4ರಿಂದ 9 ಗಂಟೆವರೆಗೂ ಕಂಟಿನ್ಯೂಸ್ ದರ್ಶನ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರಸಾದ ಇರುತ್ತೆ, ಅಲ್ಲೇ ಮಾಡ್ಕೋಬೋದು. ಉಳ್ಕೊಳಕ್ಕೂ ನಿಮಗೆ ರೂಮು ಗೀಮು ಅದೇನೂ ಸಿಕ್ಕಿಲ್ಲ ಅಂತಲೇ ಸಿಗಲ್ಲ ಅಂತಲ್ಲ. ಬಟ್ ಪ್ರಾಬ್ಲಮ್ ಏನಂತಂದರೆ, ಮಂತ್ರಾಲಯದಲ್ಲಿ ನಿಮ್ಗೆ ಆನ್ಲೈನ್ ಬುಕ್ಕಿಂಗು ತುಂಬ ಕಡಿಮೆ ಸಿಗುತ್ತೆ. ಗೋ ಬುಕ್, ಲೈಕ್ ಮೇಕ್ ಮೈ ಟ್ರಿಪ್ಪು, booking.com, ನೀವು ಯಾವುದೇ ಪ್ಲ್ಯಾಟ್ಫಾರ್ಮ್ ತೊಗೊಂಡ್ರು ಅಲ್ಲಿ ಹೈದರಾಬಾದಲ್ಲಿ ರೂಮ್ ಬುಕ್ ಮಾಡಬೇಕು ಅಂತಂದರೆ ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬ ಕಡಿಮೆ, ಆ್ಯಂಡ್ ಸಿಕ್ಕೂ ತುಂಬ ರೇಟ್ ಜಾಸ್ತಿ. ಆ್ಯಂಡ್ ಅವರು ಫೋಟೋನೇ ಒಂದು ಹಾಕಿರ್ತಾರೆ, ರೂಮೇ ಒಂದು ಇರುತ್ತೆ. ಬಿಕಾಸ್ ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್. ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ನಾನು ಹೋಗಿದ್ದಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇಟ್ಸ್ ಬೆಟರ್. ಆ್ಯಂಡ್ ಇನ್ನೊಂದೇನಂತಂದರೆ, ಅವ್ರದ್ದೇ ಮಟ್ಟದಿಂದನೇ ಕೆಲವೊಂದು ರೂಮ್ಸು, ಗೆಸ್ಟ್ ಹೌಸಸ್, IBs, ಹೋಟೆಲ್ಸ್, ಲಾಡ್ಜಸ್ ಅವ್ರದ್ದೇ ಇದೆ. ಅಲ್ಲಿಂದ ಬುಕ್ ಮಾಡಿದ್ರೆ, ಅವ್ರದ್ದು ಮಠದಿಂದ ಬುಕ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ರೂಮ್ಸ್ ಎಲ್ಲ ಕ್ಲೀನು ನೀಟಾಗಿರುತ್ತೆ. ಅದಕ್ಕೆ ಅವರು ಶ್ರೀ ರಾಘವೇಂದ್ರ ಮಠ ಅಂತ ಏನೋ ವೆಬ್ಸೈಟ್ ಇದೆ, SRM.com ಅಂತ ಏನೋ ವೆಬ್ಸೈಟ್ ಇದೆ. ಅಲ್ಲಿ ನೀವು ಅಡ್ವಾನ್ಸಾಗಿ ಬುಕ್ ಮಾಡಬೇಕು. ಆ್ಯಂಡ್ ಇಟ್ಸ್ ಕಂಪೇರ್ ಟು ಅದರ್ ಪ್ಲ್ಯಾಟ್ಫಾರ್ಮ್ಸ್, ಇಟ್ ಈಸ್ ವೆರಿ ಚೀಪ್ ಆಸ್ ಇನ್ ಟರ್ಮ್ಸ್ ಆಫ್ ಮನಿ. ಅದರಲ್ಲಿ ಕಡಿಮೆಗೆ ಸಿಗುತ್ತೆ, ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ನಿಮ್ಗೆ ಇದು ಯಾವುದೂ ಇಲ್ಲ. ನಂತರ ಒಂದಿನ ಹೋಗಿ ಬರ್ತೀನಿ, ಅಥವಾ ತುಂಬ ಲೇಟಾಗಿ ರೀಚ್ ಆದರೆ, ಅಥವಾ ತುಂಬ ಅರ್ಲಿ ಮಾರ್ನಿಂಗ್ ರೀಚ್ ಆದ್ರಿ, ಅಲ್ಲೆಲ್ಲೂ ರೂಮ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ರೂಮ್ ಸಿಗಲಿಲ್ಲ ಅಂತಂದರೆ, ದಿಸ್ ಇಸ್ ನಾಟ್ ವಯಬಲ್ ಫಾರ್ ಫ್ಯಾಮಿಲಿ ಆ್ಯಂಡ್ ಆಲ್. ಬಟ್ ಫಾರ್ ಸಿಂಗಲ್ಸ್ ಆರ್ ಎನಿ ಅರ್ಜೆಂಟ್ ಇದ್ದವರು ಆ ಥರ ಏನಾದ್ರು ನೋಡಬೇಕು ಅಂತಂದರೆ, ನಿಮಗೆ ಮಠದಲ್ಲಿ ಆವರಣದಲ್ಲಿ, ಮಠ ಅದು ಕಾಂಪ್ಲೆಕ್ಸ್ ಇದೆ ಅಲ್ಲ, ಇಟ್ಸ್ ಇಸ್ ವೆರಿ ಸೆಕ್ಯೂರ್ಡ್, ಏನೂ ಆಗಲ್ಲ. ನೀವು ಅಲ್ಲೇ ತುಂಬ ದೊಡ್ಡ ಜಾಗ ಇದೆ, ನೀವು ಅಲ್ಲೇ ರೆಸ್ಟ್ ಮಾಡ್ಬೋದು. ಮುಖ ತೊಳ್ಕೊಳ್ಳೋಕ್ಕೆ ಐ ಥಿಂಕ್ ವಾಶ್ರೂಮ್ಸ್ ಎಲ್ಲ ಅಲ್ಲೇ ಇದೆ, ಕ್ಲೀನಾಗೋಕ್ಕೆ, ಸ್ನಾನ ಮಾಡೋಕ್ಕೆಲ್ಲ. ಯು ಕ್ಯಾನ್ ಡೂ ಆಲ್ವೇಸ್ ದ್ಯಾಟ್ ಆಲ್ಸೋ. ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಪ್ಷನ್ ಆಸ್ ವೆಲ್. ಹಿಂಗೆ ಹೋಗಿ ಹಿಂಗೆ ಬಂದು, ಅಥವಾ ಬೆಳಗ್ಗೆ ಯಾರಿಗಾರು ತುಂಬ ಅರ್ಲಿ ಮಾರ್ನಿಂಗ್ ಹೋಗಿ ರೂಮೆಲ್ಲೂ ಸಿಗಲಿಲ್ಲ, ರೂಮೆಲ್ಲೂ ಮಾಡೋಕ್ಕಾಗಿಲ್ಲ ಅಂತಂದರೆ, ದಟ್ ಈಸ್ ಆಲ್ಸೋ ಅನ್ ಆಪ್ಷನ್. ಆರಾಮಾಗಿ ಲೈಕ್ ರಾತ್ರಿ ಅಲ್ಲೇ ಕಳೆದಿದ್ದು, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದು ಆರಾಮ್ಸೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಟ್ರಾಫಿಕ್ ಅಷ್ಟೊಂದೇನಿಲ್ಲ, ಬಟ್ ಲಾರಿ ಟ್ರಾಫಿಕ್, ಅರ್ಲಿ ಮಾರ್ನಿಂಗ್ ಲಾರಿ ಟ್ರಾಫಿಕ್ ಇದೆ ಅಲ್ಲ. ಸೊ ಚಲೋ, ಇದು ಇನ್ಫಾರ್ಮೇಷನ್ನು. ಯಾರಾದರೂ ಮಠಕ್ಕೆ ಹೋಗೋದಿದ್ರೆ ಟೈಮಿಂಗ್ಸು, ಹೋಟೆಲ್ ಹೆಂಗೆ ಬುಕ್ ಮಾಡಬೇಕು, ಪ್ರಸಾದ, ಇದೆಲ್ಲ ನಿಮಗೆ ನನಗೆ ಗೊತ್ತಿರೋದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ತಪ್ಪಾಗಿದ್ದರೆ ಐ ಆಮ್ ಸಾರಿ, ತಿಳಿಸಿ. ಇವನ್ ಐ ಆಮ್ ಕರೆಕ್ಟ್ ಮೈ ಸೆಲ್ಫ್. ಸೊ ಯಾ, ದಿಸ್ ಇಸ್ ಇಟ್. ಲೆಟ್ಸ್ ಗೋ ಹೌ ದ ಡೇ ಅನ್ವೈಲ್ಸ್.
ಎಲ್ಲರಿಗೂ ಒಳ್ಳೇದಾಗಲಿ. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ದಟ್ಸ್ ಇಟ್ ಫಾರ್ ನೌ.